ಎಲ್ಲರಿಗೂ ನಮಸ್ತೆ. ಈ ದಿವಸ ಪೌರ ಕಾರ್ಮಿಕರ ದಿನಾಚರಣೆ ಎಲ್ಲರಿಗೂ ಶುಭ ಆಗಲಿ. ಈ ದಿವಸ ನಾನು ಪೌರ ಕಾರ್ಮಿಕರ ದಿನಾಚರಣೆ ದಿವಸನೇ ನಾನು ಚಾರ್ಜ್ ತಗೊಂಡಿದ್ದೀನಿ. ಆಮೇಲೆ ನಮ್ಮ ನಗರಸಭೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸುಣ್ಣ ಬೆಣ್ಣ ಹೊಡೆದು ಎಲ್ಲ ನಗರಸಭೆ ಸ್ವಚ್ಛತೆಯಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ನಮ್ಮ ಆಸೆ, ನನ್ನ ಆಸೆ, ನಮ್ಮ ಉಪಾಧ್ಯಕ್ಷರ ಆಸೆ, ನಮ್ಮ MLA ಆಸೆ, ನಮ್ಮ 31 ಜನ ಕೌನ್ಸಿಲರ್ ಎಲ್ಲರ ಆಸೆ, ನಮ್ಮ ಸಿನಾನು ಸುಂದರವಾಗಿ ಕಾಣಬೇಕು, ಸ್ವಚ್ಛತವಾಗಿ ಇರಬೇಕು. ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಬೇಕು. ಯಾಕಂದ್ರೆ ನಮ್ಮ ಕೈನಲ್ಲಿ ಆಗಲ್ಲ ಇದು. ಎಲ್ಲರೂ ಇದಕ್ಕೆ ಎಲ್ಲ ಸಿರಾ ಮಹಾ ಜನತೆ ಎಲ್ಲರೂ ಕೈ ಜೋಡಿಸಿ ಇದ್ರೇನೆ ಸಿರಾ ಕ್ಲೀನ್ ಆಗಿ ಸ್ವಚ್ಛತವಾಗಿ ಇರೋದಕ್ಕೆ ಆಗುತ್ತಾ ಇದೆ. ಆಮೇಲೆ ಅಕ್ಟೋಬರ್ 2ಕ್ಕೆ ನಾವು ಅಂಬೇಡ್ಕರ್ ಕಾಲೋನಿಯಲ್ಲಿ ಮನೆ ಬಾಗಿಲಿಗೆ ಈ ಸೊತ್ತು ಕೊಡ್ತಾ ಇದ್ದೀವಿ. ಹಕ್ಕುಪತ್ರ ಅಂಡ್ ಈ ಸೊತ್ತು ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಪೌರ ಕಾರ್ಮಿಕರಿಗೆ ನಿವೇಶನನು ನಾವು ಸ್ಟಾರ್ಟ್ ಮಾಡಿ ಕೊಡ್ತೀವಿ. ಆಮೇಲೆ ಇನ್ನೊಂದು ಸಹಾಯವಾಣಿನೂ ನಾವು ಇಲ್ಲಿ ದೂರದ್ದು ಇದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ 24/7 ಯಾರು ಬೇಕಾದ್ರೂ ಫೋನ್ ಮಾಡಿ 10-20 ನಿಮಿಷ ಒಳಗಡೆ ಸಮಸ್ಯೆ ಏನೈತೆ ನಾವು ಕಮಿಷನರ್, ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸೇರಿ ಅದು ಏನ್ ಮಾಡಬೇಕು ಅದು ಪರಿಹಾರ ನಾವು ಮಾಡ್ತೀವಿ. ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ಒಂದು ಇಲ್ಲ ನೋಡಿ, ನಾವು ಗೆದ್ದಿದ್ದೀವಿ. ಇವಾಗ ಏನು ಎನರ್ಜಿ ಐತೆ, ಇದೇ ಎನರ್ಜಿ 2.5 ವರ್ಷನೂ ಇರುತ್ತೆ ಎಲ್ಲರ ಸಹಕಾರದಿಂದ. ರೆಡಿ ಆಗ್ಲೇ ಇಲ್ಲ, ಅದಕ್ಕೆ ನಾನು ಮಾತಾಡಿದೀನಿ, ಕಮಿಷನರ್ ಅವ್ರಿಗೂ ಮಾತಾಡಿದೀನಿ, ಸಾಹೇಬ್ರು ನಮ್ಗೆ ಹೇಳಿದ್ದಾರೆ. ಯಾಕಂದ್ರೆ ಟಾರ್ ರೋಡ್ ಬೇಡ, ಅಲ್ಲಿ ಟಾರ್ ರೋಡ್ ಹಾಕಿದ್ರೆ ತಿರ್ಗಾ ತುಂಬೆ ಹೋಗ್ಬಿಡುತ್ತೆ. ಅದಕ್ಕೆ CC ರೋಡ್ಗೆ ಕನಿಷ್ಠ 70-80 ಲಕ್ಷ, ಕಾಂಕ್ರೀಟ್ ರೋಡ್ 70-80 ಲಕ್ಷ ಬೇಕು. ಅದಕ್ಕೂ ಶೀಘ್ರದಲ್ಲಿ ನಾವು ಅದಕ್ಕೂ ಟೆಂಡರ್ ಕರೆದು ನಾವು ಚಾಲ್ತಿ ಮಾಡ್ತೀವಿ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ತುಂಬಾ ಹದಗೆಟ್ಟಿದೆ, ಅದರ ಬಗ್ಗೆ ಏನ್ ಮಾಡ್ತೀವಿ? ಅದ್ರ ಬಗ್ಗೆ ಕಡಿಮೆ ಇದೆ, ವೆಹಿಕಲ್ಸ್ ಬೇಕು. ವೆಹಿಕಲ್ಸ್ ನಮಗೆ ಏನಾಗಿದೆ ಅಂದ್ರೆ ಗೌರ್ಮೆಂಟ್ ಟೆಂಡರ್ ಆಗಿದೆ. ಸಾಲಿಡ್ ಇನ್ವೆಸ್ಟ್ಮೆಂಟ್ ನ ಗೊಬ್ಬರ ಮಾಡಿ ತಗೊಂಡೋಗೋದಕ್ಕೆ ಎಂಟೈರ್ ಸ್ಟೇಟ್ ಇಂದು ಒಂದು ಇದಾಗಿದೆ. ಅಧ್ಯಕ್ಷರು ನಾಳೆ ನಡೆದ್ರಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಆಮೇಲೆ ಇನ್ನೊಂದು ನಾಳೆ ನಡೆದ್ರಲ್ಲಿ ಅಧ್ಯಕ್ಷರು IDMC ಮಳಿಗೆನ ಡೆಮಾಲಿಷ್ ಮಾಡೋದಕ್ಕೆ ಅಧ್ಯಕ್ಷರು ಕಾಲದಲ್ಲಿ ಚಾಲನೆ ಕೊಡ್ತಾರೆ. ನಾಳೆ ಈ ವೀಕಲ್ ಮಾಡ್ತಾರೆ. ಸರ್, ಎಕ್ವಿಪ್ಮೆಂಟ್ಸ್ ಸೋಲಾರ್ ಪ್ಲಾಂಟ್ ರನ್ ಮಾಡ್ಬೇಕು ಅಂತಿದೆ, ಅದು ನಡೀತಾ ಇಲ್ಲ. ಅದು ಅದಕ್ಕೆ 50 ಲಕ್ಷ ಹಾಕ್ಬಿಟ್ಟು ಇದುವರೆಗೂ ಅದು ವೇಸ್ಟ್ ಆಗುತ್ತೆ. ಅದು ತಾಂತ್ರಿಕವಾಗಿ ಪ್ರಾಬ್ಲಮ್ ಆಗಿತ್ತು. ಏನಾಗಿದೆ ಅಂತ ಹೇಳ್ಬಿಟ್ಟು ಇಂಜಿನಿಯರ್ ಕರ್ಕೊಂಡ್ಬಂದು ಅವ್ರ ಯಾರು ಕಾಂಟ್ರಾಕ್ಟ್ ಮಾಡಿದ್ವ, ಇಂಜಿನಿಯರ್ ಜೊತೆ ಹೋಗ್ಬಿಟ್ಟು ಅಧ್ಯಕ್ಷ ಜೊತೆಗೆ ಹೋಗಿ ನಾವು ಸ್ಪಾಟ್ ವೀಕ್ಷಣೆ ಮಾಡ್ತೀವಿ. ಅದೇನಾದ್ರು ಮತ್ತೆ ರಿನೋವೇಷನ್ ಮಾಡ್ಬೋದು ಅಂದ್ರೆ ಮಾಡೋಣ. ಗ್ರಿಡ್ ಹಾಕ್ಬೇಕು ಅಂದ್ರೆ ಗ್ರಿಡ್ಗೂ ಸ್ಯಾಂಕ್ಷನ್ ಮಾಡ್ಕೊಂಡಿದ್ರು, ಆದ್ರೂ ಸರಿ ಆಗ್ತಾ ಇಲ್ಲ. ಮೋಸ್ಟ್ಲಿ ಅದು ಗ್ರಿಡ್ ಮಾಡಿಲ್ಲ, ಸ್ಪಾಟ್ ವಿಸಿಟ್ ಮಾಡಿ ಮುಂದೆ ಕ್ರಮ ತಗೊಂಡು. ಸರ್, ಈಗ ನಗರಸಭೆ ಬಿಲ್ಡಿಂಗ್ ಮಾಡಿದ್ರಲ್ಲ ಹಳೆವು, ಡೆಮಾಲಿಷ್ ಮಾಡ್ತೀರಾ ಸರ್? ಅದೇ ಹೇಳಿದ್ರು, 2 ದಿವಸ ಒಳಗಡೆ ಡೆಮಾಲಿಷ್ ಮಾಡ್ತಾ ಇದ್ವಿ. 2-3 ದಿವಸ IDMC ಮಳಿಗೆಗೆ ಗವರ್ಮೆಂಟ್ ಇಂದ ಡೆಮಾಲಿಷನ್ ಆರ್ಡರ್ ಬಂದೈತೆ ನನಗೆ. ಡೆಮಾಲಿಷನ್ ಮಾಡಿ ಒಂದು ಒಳ್ಳೆ ಸುಂದರವಾದ ಒಂದು ಬಿಲ್ಡಿಂಗ್. ಆಮೇಲೆ IB ಸರ್ಕಲ್ ಅಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ ಮತ್ತೆ ಈ ಆಸ್ಪತ್ರೆ ಸಿಗ್ನಲ್ಸ್ ಎಲ್ಲ ಬೇಕಾಗುತ್ತೆ. ತುಂಬಾ ಟೆಂಡರ್ ಕರೆದಿದ್ದೀವಿ, ಮಾಡ್ತೀವಿ. ಆಮೇಲೆ ಕ್ಯಾಮ್ರಾಸ್, ನಗರ ತಾಣದಲ್ಲೂ ಕ್ಯಾಮ್ರಾಸ್ ಐತೆ. ಹೋಲ್ ಸಿರಾ ನಗರಕ್ಕೆ ಎಲ್ಲಿ ಎಸೆನ್ಷಿಯಲ್ ಐತೆ ಎಲ್ಲಾ ಕಡೆ ನಾವು CC ಕ್ಯಾಮ್ರಾ ಹಾಕ್ತೀವಿ. ಸರ್, ಈಗ ಸುಮಾರು ದಿನ ಅಧ್ಯಕ್ಷರು ಈ ಮಾತು ಹೇಳ್ತಾರೆ, ನಿಮ್ಗೆ ಒಂದಿಷ್ಟು ಅದು ಹೇಳಿದ್ರು CC ಕ್ಯಾಮ್ರಾ ಹಾಕ್ಸ್ತಾರೆ, ಇದುವರೆಗೂ ಹಾಕ್ಸಿಲ್ಲ. ನಿಮ್ಗೆ ಆ ರೀತಿ ನಾನು ಜಾಸ್ತಿ ಮಾತಾಡಲ್ಲ, ನನ್ ಕೆಲಸ ಮಾತಾಡೋದು. ಇಲ್ಲ ಸರ್, ಡಿವೈಡರ್ ಮತ್ತೆ ಜಾಸ್ತಿ ಬೋರ್ಡ್ ಹಾಕಿದ್ದಾರೆ, ಟ್ರಾಫಿಕ್ ಬಹಳ ಜಾಸ್ತಿ ಇಲ್ಲ. ಎಲ್ಲ ತರಿಸಿದೀವಿ, ಎಲ್ಲ ರಿವ್ಯೂ ಮಾಡ್ತೀವಿ, ಯಾವ್ದು ಇಲ್ಲ ರಿವ್ಯೂ ಮಾಡ್ತೀವಿ. ಸರ್, ಪೌರ ಕಾರ್ಮಿಕರ ದಿನಾಚರಣೆ ದಿವಸ ನೀವು ಅಧಿಕಾರ ಸ್ವೀಕಾರ ಮಾಡ್ತೀರಾ. ಏನು ಟೆಂಪ್ರವರಿ ಏನು ಪೌರ ಕಾರ್ಮಿಕರಿದ್ದಾರೆ ಅವರ ವೇತನದಲ್ಲಿ ಕಡಿತವಾದ PF ಹಣ ಇದುವರೆಗೂ ಬಂದಿಲ್ಲ. ಈಗ 3 ಲಕ್ಷ ರೂಪಾಯಿ ಏನೋ PF ಹಣ ಬರುತ್ತೆ ಅಂದ್ರೆ ಅವ್ರು 3 ಲಕ್ಷ ರೂಪಾಯಿ ಸಾಲನೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಅವ್ರು ಬಡ್ಡಿ ಕಟ್ಟಕ್ ಆಗ್ತಾ ಇಲ್ಲ.
ಯಾವ್ದೋ ಆಧಾರ ಕಂಪ್ಲೇಂಟ್ ಪಿ ಎಫ್ ಕೇಳಿ ಇಲ್ಲಿ ಯಾರ ಪೌರ ಕಾರ್ಮಿಕರು ಯಾರನ್ನ ಟೆಂಪ್ರವರಿ ಒಂದ್ ಮೀಟಿಂಗ್ ಕರೆದು ಮೀಟಿಂಗ್ ಕರೆದು ಏನಾದ್ರು ಮಾಡ್ತೀವಿ ನಾವು. ಈಗಲೇ ನಿಮ್ ಗಮನ ಗಮನ ತರ್ತಾ ಇದೀವಲ್ಲ, ತರ್ತಾ ಇದ್ದೀರಾ? ಪೌರ ಕಾರ್ಮಿಕರಿಗೆ ಮೂರ್ ಲಕ್ಷ ರೂಪಾಯಿ ನಮ್ ಗಮನ ತಂದದ್ದು ಒಳ್ಳೇದಾಯ್ತು. ತಕ್ಷಣ ಅದ್ರ ಬಗ್ಗೆ ನಾನು ಕ್ರಮ ಇವತ್ತೇ ನಾವು ಇಬ್ರು ಸೇರಿ ಮೀಟಿಂಗ್ ಮಾಡಿ ಅದೇನ ಮಾಡ್ಬೇಕು ಅದ್ ಮಾಡ್ತೀವಿ. ಜನ ಬಡ್ಡಿ ಕಟ್ಟಾಗಲ್ಲ ಇದುವರೆಗೂ ನೀವು ಒಳ್ಳೆ ಸಜೆಷನ್ ಕೊಡ್ರಿ, ಅದ್ರ ಬಗ್ಗೆ ನಾವು ಕ್ರಮ ಜರುಗಿಸ್ತೀವಿ. ಅದು ನಂಬರ್ದು ಆಧಾರ್ ಕಾರ್ಡ್ ನಂಬರ್ದು ಸರ್ ಇದೇನೇ ಪ್ರಾಬ್ಲಮ್ ಆಗಿದೆ. ಎಷ್ಟು ವರ್ಷ ಬೇಕು ಅದನ್ನ ಸಮಸ್ಯೆ ಇಲ್ಲ. ಸರಿಪಡಿಸ್ಕೊಳಕ್ಕೆ? ಇಲ್ಲ ಇವಾಗ ಶೀಘ್ರದಲ್ಲಿ ಮಾಡ್ತೀವಿ, ವಿಡಿಯೋ ಸಮಸ್ಯೆ ಇಲ್ಲ. ಶೀಘ್ರದಲ್ಲಿ ನಾವು ಮಾಡ್ತೀವಿ. ಆದಷ್ಟು ಬೇಗ ಅಲ್ಲೆಲ್ಲ ಮಾಡೋಣ.